ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ. ತುಂಬ ದಿನದಿಂದ ತುಂಬ ಜನ ಕಾಯ್ತಾ ಇರ್ತೀರಾ ಈ ಒಂದು ಮೂಮೆಂಟ್ಗೆ ಅಲ್ವಾ. ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ಈ ಒಂದು ರೀಡಿಂಗ್ನ ಮಾಡೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಮತ್ತೆ ಇವತ್ತು ನಿಮ್ಮ ಮುಂದೆ ಈ ಒಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಓಕೆ, ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಈ ಒಂದು ರೀಡಿಂಗ್, ನಿಮ್ಮ ಒಂದು ಮನಸ್ಸಿನ ಸಮಾಧಾನಕ್ಕೋಸ್ಕರ ಈ ಒಂದು ರೀಡಿಂಗ್. ಆ್ಯಂಡ್ ಯೂನಿವರ್ಸ್ ಇಂದ ನಿಮಗೆ ಒಂದು ಕನೆಕ್ಟಿವಿಟಿ ಇದೆ ಆ್ಯಂಡ್ ನಿಮಗೆ ಒಂದು ಹೋಪ್ ಸಿಗಲಿ ನಿಮ್ಮ ಪ್ರೀತಿಯಲ್ಲಿ ಅನ್ನೋದಕ್ಕೆ ಈ ಒಂದು ರೀಡಿಂಗ್. ಓಕೆ, ಸೊ ವಿಡಿಯೋ ಕಲೆಕ್ಟಿವ್ ಆಗಿರುತ್ತೆ, ಜನರಲ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಕ್ರಿಸ್ಟಲ್ಸ್ ಯಾರಿಗೆಲ್ಲ ಬೇಕೋ ಅವರು ಸಹ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಕಸ್ಟಮೈಸ್ಡ್ ಕ್ರಿಸ್ಟಲ್ಸ್ನ ನಾನು ಮಾಡಿಕೊಡ್ತಾ ಇದ್ದೀನಿ. ನಿಮಗೆ ಕಸ್ಟಮೈಸ್ಡ್ ಕ್ರಿಸ್ಟಲ್ಸ್ ಬೇಕು, ನಿಮ್ಮ ಇಶ್ಯೂಸ್ಗೆ ಪರ್ಟಿಕ್ಯುಲರ್ ಆಗಿ ಕ್ರಿಸ್ಟಲ್ಸ್ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಆ್ಯಂಡ್ ಫ್ರೀ ಅಡ್ವಾನ್ಸ್ ಟಾರೋ ಕೋರ್ಸ್ ಸ್ಟಾರ್ಟ್ ಆಗಿದೆ. ಸೊ ಇಂಟ್ರೆಸ್ಟ್ ಇರೋರು ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಹೋಗಿ ನೀವು ಸರ್ಚ್ ಮಾಡಿ ಮತ್ತೆ ಫಸ್ಟಿಂದ ನೀವು ಕ್ಲಾಸಸ್ನ ಕೇಳಿ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ಬೇಸಿಕ್ಕಿಂದ ನಾನು ಟ್ಯಾರೋನ ಕಲಿಬೇಕು ಅನ್ನೋರು, ಲೈವ್ ಸೆಷನ್ಸ್ನ ಅಟೆಂಡ್ ಮಾಡಬೇಕು ಅನ್ನೋರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಓಲ್ಡ್ ನಂಬರ್ ನಂದು ಈಗಿಲ್ಲ, ಬಿಸ್ನೆಸ್ ನಂಬರ್ ಚೇಂಜ್ ಆಗಿದೆ. ಹೊಸ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ನಾನು ಆಲ್ರೆಡಿ ಕಾರ್ಡ್ಸ್ ಲೈಕ್ ನೋಟ್ಸ್ಗಳನ್ನ ಶಫಲ್ ಮಾಡಿ ಇಟ್ಟಿದ್ದೀನಿ ಜಸ್ಟ್ ಟು ಸೇವ್ ಟೈಮ್. ಓಕೆ, ಸೊ ಫಸ್ಟ್ ಮೆಸೇಜ್ ನಿಮ್ಮ ಪರ್ಸನ್ ಅವ್ರದ್ದು. ಐ ನೋ ದಿಸ್ ರೀಡಿಂಗ್ ಮೇಕ್ಸ್ ಯು ಆಲ್ ವೆರಿ ಎಕ್ಸೈಟ್. ಆ್ಯಂಡ್ ಇವನ್ ನನಗೆ ಈ ರೀಡಿಂಗ್ ಮಾಡೋದಕ್ಕೂ ನನಗೂ ಐ ಫೀಲ್ ವೆರಿ ಎಕ್ಸೈಟೆಡ್. ಖುಷಿ ಆಗುತ್ತೆ ಈ ಪರ್ಟಿಕ್ಯುಲರ್ಲಿ ಈ ಒಂದು ರೀಡಿಂಗ್ ಮಾಡೋದಕ್ಕೆ ನನಗೂ ಕೂಡ. ಓಕೆ, ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಇನ್ ಮೆಸೇಜಸ್. ಓಕೆ, ಈ ವ್ಯಕ್ತಿ ನಿಮ್ಮ ಕಾಲ್ ಮೆಸೇಜಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಓಕೆ, ತುಂಬ ಎಕ್ಸೈಟ್ ಆಗಿದ್ದೀನಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ನನ್ನಲ್ಲೂ ಎಕ್ಸೈಟ್ಮೆಂಟ್ ಇದೆ, ನಿಮ್ಮ ಪರ್ಸನಲ್ಲೂ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ನೀವು ಎಕ್ಸೈಟ್ ಆಗ್ತಾ ಇದ್ದೀರಾ, ಖುಷಿ ಆಗ್ತಾ ಇದ್ದೀರಾ. ಐ ವಾಂಟ್ ಟು ಡೇಟ್ ಯು ಬಟ್ ಐ ಡೋಂಟ್ ನೋ ಹೌ ಟು ಅಪ್ರೋಚ್. ಸ್ವಲ್ಪ ಶೈ ಫೀಲ್ ಇದ್ದಾರೆ ಇವರು, ಹೇಳ್ಕೊಳಕ್ಕಾಗ್ತಾ ಇಲ್ಲ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ. ನೀವು ತುಂಬ ಬೋಲ್ಡ್ ಇದ್ದೀರಾ, ಬಟ್ ಈ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾರೆ, ಪರಿಸ್ಥಿತಿ ಏನಾಗ್ಬಿಡುತ್ತೋ, ಅಥವಾ ನಾನು ಕೇಳಿಬಿಟ್ರೆ ನೀವು ಎಲ್ಲಿ ಅಪಾರ್ಥ ಮಾಡ್ಕೊಳ್ತಿರೋ, ಅಥವಾ ಇರೋ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೋ, ಇರೋ ಕನೆಕ್ಷನ್ ಹಾಳಾಗ್ಬಿಡುತ್ತೋ, ತುಂಬ ಓವರ್ ಥಿಂಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವ್ರು ನಿಮ್ಮ ಹತ್ರ ಅಪ್ರೋಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಐ ಆಮ್ ಸ್ಪೈ ಆನ್ ಯು. ಓಕೆ, ಕೆಲವ್ರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಓಕೆ, ಈ ಪರ್ಸನ್ ನಿಮ್ಮನ್ನು ಸ್ಪೈ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಮೂಮೆಂಟ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಅಂತ ಹೇಳಬಹುದು. ಜಸ್ಟ್ ಟು ಫೀಲ್ ಸೇಫ್, ದಟ್ ನೀವು ಸೇಫ್ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಎದುರಿಗೆ ಬಂದು ಮಾತಾಡೋ ಧೈರ್ಯ ಅಂತೂ ಮಾಡ್ತಾ ಇಲ್ಲ, ಬಟ್ ದೂರ ಇದ್ರೂ ನೀವು ಚೆನ್ನಾಗಿರಲಿ ಅನ್ನೋ ಒಂದು ಮೈಂಡ್ಸೆಟ್ ಅಥವಾ ಭಾವನೆ. ಆ್ಯಂಡ್ ಏನೇ ಆದ್ರೂ ಇಂಡೈರೆಕ್ಟಾಗಿ ನಾನು ಹೆಲ್ಪ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟಿಂದ ಅವ್ರು ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ. ನಾಟ್ ಬ್ಯಾಡ್ ಇಂಟೆನ್ಷನ್ಸ್, ಗುಡ್ ಇಂಟೆನ್ಷನಿಂದ ಅವ್ರು ಮಾಡ್ತಾ ಇದ್ದಾರೆ. ಐ ವಾಂಟ್ ಯು ಸೋ ಬ್ಯಾಡ್ಲಿ ಇನ್ ಮೈ ಲೈಫ್ ಬಟ್ ಐ ಡೋಂಟ್ ನೋ ಹೌ ಟು ಟೆಲ್ ಯು ದಿಸ್. ಓಕೆ, ಎಕ್ಸ್ಪ್ರೆಸಿವ್ ಜಾಸ್ತಿ ಇಲ್ಲ. ಸೊ ಅವ್ರಿಗೆ ಅವ್ರ ಲೈಫಲ್ಲಿ ನೀವು ಬೇಕು, ಬಟ್ ಸಿಚುವೇಶನ್ಸ್, ಪರಿಸ್ಥಿತಿಗಳು ಹೇಳೋದಕ್ಕೆ ಬಿಡ್ತಾ ಇಲ್ಲ, ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಅಂತ ಬರ್ತಿದೆ. ಯು ಪ್ಲೀಸ್ ಡೋಂಟ್ ಪ್ರೆಷರ್ ಆನ್ ಮೀ. ಓಕೆ, ಕಮಿಟ್ಮೆಂಟ್ಗೋಸ್ಕರ ನೀನು ಪ್ರೆಷರ್ ಮಾಡಬೇಡ, ಮದುವೆ ಆಗುವಂಥ ಪ್ರೆಷರ್ ಮಾಡಬೇಡ, ಮೀಟ್ ಆಗುವಂಥ ಪ್ರೆಷರ್ ಮಾಡಬೇಡ, ಅಥವಾ ಅನ್ಬ್ಲಾಕ್ ಮಾಡುವಂಥ ಪ್ರೆಷರ್ ಮಾಡಬೇಡ, ಅಥವಾ ಬೇರೆ ಬೇರೆ ನಂಬರಿಂದ ನನಗೆ ಕಾಂಟ್ಯಾಕ್ಟ್ ಮಾಡಬೇಡ. ಸ್ವಲ್ಪ ಸ್ಪೇಸ್ ಕೊಡುವಂಥ ಕೆಲವರು ಹೇಳ್ತಾ ಇದ್ದಾರೆ, ಅವ್ರ ಮನಸ್ಸಿನ ಭಾವನೆ ಅದು. ಮೈಟ್ ಬಿ ಅವರು ಯಾವುದೋ ಒಂದು ಪರಿಸ್ಥಿತಿಲಿ ಸ್ಟಕ್ ಆಗಿರಬಹುದು, ಅದಕ್ಕೋಸ್ಕರ ಅವರು ಪ್ರೆಷರ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ.
ಬಿಕಾಸ್ ಸದ್ಯಕ್ಕೆ ಕೆರಿಯರ್ ಕಡೆ ಫೋಕಸ್ ಇರಬಹುದು ಅಥವಾ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರುವಂಥದ್ದು ಇರ್ಬೋದು. ಸೊ ಹೀಗಾಗಿ ಅವ್ರಿಗೆ ನಿಮ್ಮ ಮೇಲೆ ಕಮಿಟ್ಮೆಂಟ್ ಕೊಡೋದಕ್ಕೆ ಸ್ವಲ್ಪ ಒದ್ದಾಡ್ತಾ ಇದ್ದಾರೆ, ಹೇಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಸೊ ಅರ್ಥ ಮಾಡ್ಕೊ ಅಂತ ನಿಮ್ಗೆ ಹೇಳ್ತಾ ಇರೋದು. ಯು ಆರ್ ಪರ್ಫೆಕ್ಟ್ ಜಸ್ಟ್ ದ ವೇ ಯು ಆರ್. ಓಕೆ, ನೀನು ಹೇಗಿದೆಯಾ ಹಾಗೆ ಪರ್ಫೆಕ್ಟ್ ಇದೆಯಾ, ಕಂಪ್ಯಾರಿಸನ್ ಮಾಡ್ಕೋಬೇಡ. ನಿನ್ನಲ್ಲೇ ನಿನಗೆ ಸೆಲ್ಫ್ ಲವ್ ಕಮ್ಮಿ ಆಗ್ತಾ ಇದೆಯಾ ಅದನ್ನು ನೀನು ನೋಡ್ಕೊ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಕಂಪ್ಯಾರಿಟಿವ್ ಆಗಿ ನೀವು ಅವ್ರ ಹತ್ರ ಅವ್ರು ಚೆನ್ನಾಗಿದ್ದೀನ, ಅವ್ರ ಥರ ಇರಬೇಕಾ ಇವ್ರ ಥರ ಇರಬೇಕಾ ಅಂತ ಈ ಒಂದು ವ್ಯಕ್ತಿಗೆ ನೀವು ಕೇಳ್ತಾ ಇದ್ರೆ ಅವ್ರು ಹೇಳೋದು, ನೀನು ಹೇಗಿದೆಯಾ ಹಾಗೆ ಚೆನ್ನಾಗಿದೆಯಾ, ನೀನು ಹೇಗಿದೆಯಾ ಹಾಗೆ ಪರ್ಫೆಕ್ಟ್ ಆಗಿದೆಯಾ, ನೀನು ನೀನಾಗಿರು, ಯಾರಿಗೋಸ್ಕರನೂ ನನಗೋಸ್ಕರನೂ ನೀನು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಅಂತ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು. ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಸೇ ಟು ಯು. ತುಂಬ ಮಾತಾಡೋದಿದೆ, ತುಂಬ ಹೇಳೋದಿದೆ ಅಂತ ಹೇಳ್ತಾ ಇದ್ದಾರೆ. ಐ ಕೀಪ್ ಲುಕಿಂಗ್ ಅಟ್ ಯುವರ್ ಪಿಕ್ಚರ್ಸ್. ನಿನ್ನ ಫೋಟೋಸ್ಗಳನ್ನ ನೋಡ್ತಾ ಇರ್ತೀನಿ, ನಾವಿಬ್ಬರು ಜೊತೆಗಿರುವಂಥ ಫೋಟೋಸ್ಗಳನ್ನ ನೋಡ್ತಾ ಇರ್ತೀನಿ. ವೆನ್ ಎವರ್ ಐ ಮಿಸ್ ಯು, ನಾನು ಮಿಸ್ ಮಾಡ್ಕೊಂಡಾಗೆಲ್ಲ ನಿನ್ನ ಪಿಕ್ಚರ್ಸ್ನ ನೋಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಮೈ ಲಾಸ್ಟ್ ಥಾಟ್ ಎವ್ರಿ ನೈಟ್. ಮಲಗೋಕ್ಕೂ ಮುಂಚೆ ಒಂದು ಲಾಸ್ಟ್ ಥಾಟ್ ನೀನಾಗಿದೆಯಾ ಅಂತ ಹೇಳ್ತಾ ಇದ್ದಾರೆ. ಕೊನೆ ಥಾಟು ನೀನೆ, ಕೊನೆ ನೆನಪು ನೀನೆ, ಮೊದಲ ನೆನಪು ನೀನೆ ಅನ್ನೋ ಒಂದು ಇದರಲ್ಲಿ. ಅಂದರೆ ನಿಮ್ಮನ್ನ ನೆನಪು ಮಾಡ್ಕೊಳ್ಳದೆ ಇರುವಂಥ ದಿನಗಳಿಲ್ಲ, ರಾತ್ರಿಗಳಿಲ್ಲ. ಐ ಮಿಸ್ ಯು ಸೋ ಮಚ್ ಆ್ಯಂಡ್ ಐ ವಾಂಟ್ ಯು ಟು ಬಿ ಮೈನ್ಸ್ ಫಾರ್ ಎವರ್ ಆ್ಯಂಡ್ ಎವರ್. ಓಕೆ, ಎವ್ರಿ ಸಾಂಗ್ ರಿಮೈಂಡ್ಸ್ ಮೀ ಆಫ್ ಯು. ಪ್ರತಿ ಸಾಂಗು ನಿನ್ನನ್ನು ನೆನಪು ಮಾಡುತ್ತೆ, ನಿನ್ನ ಪ್ರೆಸೆನ್ಸ್ನ ನೆನಪು ಮಾಡುತ್ತೆ. ಐ ಫೀಲ್ ಯು ಆರ್ ಮೈ ಸೋಲ್ ಮೇಟ್. ಓಕೆ, ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗ ಸೇಫ್ ಫೀಲ್ ಮಾಡ್ತಾರೆ, ಹ್ಯಾಪಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ದಟ್ ನಿಮ್ಮ ಕನೆಕ್ಟಿವಿಟಿ ಅವ್ರಿಗೆ ಸೋಲ್ಮೇಟ್ ಥರ ವೈಬ್ರೇಷನ್ಸ್ನ ಕೊಡುತ್ತೆ. ಐ ನೀಡ್ ಯು ಟು ಹೆಲ್ಪ್ ಮೀ ಅಂದರೆ ಅವ್ರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಮೈಟ್ ಬಿ ನೀವು ಅವರ ಒಂದು ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಸರಿ ಹೋಗೋದಕ್ಕೆ, ಸರಿಪಡಿಸೋದಕ್ಕೆ ಟೈಮ್ ಕೊಟ್ಟರೆ ಅದೇ ಅವ್ರಿಗೆ ಒಂದು ದೊಡ್ಡ ಹೆಲ್ಪ್ ಅಂತಾನೆ ಅವರು ಅಂದ್ಕೊಳ್ಳೋದು. ಹೆಲ್ಪ್ ಅಂದರೆ ದುಡ್ಡಿನ ಸಹಾಯನೇ ಅಂತ ಅಲ್ಲ, ಅಥವಾ ಬೇರೆ ಯಾವುದೂ ಅಂತನೂ ಅಲ್ಲ. ಅರ್ಥ ಮಾಡ್ಕೊಳ್ಳೋದು ಒಂದು ದೊಡ್ಡ ಹೆಲ್ಪ್ ಅಂತಾನೆ ಅಂದ್ಕೊಳ್ತಾ ಇದ್ದಾರೆ. ಸೊ ಇಂಡೈರೆಕ್ಟಾಗಿ ಅವ್ರು ಹೇಳ್ತಾ ಇರೋದು ಐ ನೀಡ್ ಯುವರ್ ಹೆಲ್ಪ್ ಅಂದರೆ ನೀನು ನನ್ನ ಅರ್ಥ ಮಾಡ್ಕೋ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಐ ನೋ ನಾನು ನಿನ್ನನ್ನು ಹರ್ಟ್ ಮಾಡ್ತಾ ಇದ್ದೀನಿ, ನಿನಗೆ ನೋವು ಕೊಡ್ತಾ ಇದ್ದೀನಿ, ಬಟ್ ನನಗೂ ಅಷ್ಟೇ ನೋವು ಆಗ್ತಾ ಇದೆ. ಸೊ ಅರ್ಥ ಮಾಡಿಕೊಂಡು ನನಗೆ ಸಹಾಯ ಮಾಡು. ಅರ್ಥ ಮಾಡ್ಕೊಳ್ಳಿ. ನೀವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಪಾಪ ಅವ್ರನ್ನ? ಓಕೆ, ನೀನು ಯಾವಾಗಲೂ ನನ್ನ ನೆನಪುಗಳಲ್ಲಿ ಇರ್ತೀಯ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಆಲ್ವೇಸ್ ಇನ್ ಮೈ ಮೆಮರೀಸ್. ನೀನು ಯಾವಾಗಲೂ ನನ್ನ ನೆನಪುಗಳಲ್ಲಿರ್ತೀಯ, ನೀನನ್ನು ಯಾವತ್ತೂ ನಾನು ಮರೆಯೋದಕ್ಕೆ ಆಗೋದೇ ಇಲ್ಲ ಅಂತ ಈ ವ್ಯಕ್ತಿ ಹೇಳ್ತಾ ಇರೋದು. ವಾವ್, ಬಹುಶಃ ಈ ಥರ ಮಾತುಗಳು, ಈ ಥರ ಭಾವನೆಗಳನ್ನು ಡೈರೆಕ್ಟಾಗಿ ಎಲ್ಲೂ ಎಕ್ಸ್ಪ್ರೆಸ್ ಮಾಡಿಲ್ಲ ಈ ವ್ಯಕ್ತಿ, ಎಲ್ಲ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ಬಿಕಾಸ್ ಹೀಸ್ ಆರ್ ಶಿ ಈಸ್ ನಾಟ್ ಎಕ್ಸ್ಪ್ರೆಸಿವ್. ಐ ವಿಲ್ ಫಾರ್ ಎವರ್ ಕೀಪ್ ಆನ್ ಲವಿಂಗ್ ಯು ದ ವೇ ಐ ಡಿಡ್ ಎಟ್ ದಿ ಸ್ಟಾರ್ಟಲ್ಲಿ ಹೇಗೆ ಪ್ರೀತಿ ಮಾಡ್ತಾ ಇದ್ದೆ, ಈಗೂ ಅಷ್ಟೇ ಮಾಡ್ತೀನಿ, ಮುಂದೇನೂ ಅಷ್ಟೇ ಮಾಡ್ತೀನಿ, ನನ್ನ ಉಸಿರಿರೋವರೆಗೂ ಅಷ್ಟೇ ಮಾಡ್ತೀನಿ ಅಂತ ಈ ವ್ಯಕ್ತಿಯ ಒಂದು ಮಾತು. ಡೋಂಟ್ ಇಗ್ನೋರ್ ಮೀ. ಸೊ ಬೇಕು ಅಂತಲೇ ನೀವು ಕೆಲವರು ಇಗ್ನೋರ್ ಮಾಡ್ತಾ ಇದ್ದೀರಾ ಅವರ ಒಂದು ಮೆಸೇಜ್ ಕಾಲ್ನ. ಮೈಟ್ ಬಿ ಜಸ್ಟ್ ಟು ಫೀಲ್ ದೆಮ್, ಲೈಕ್ ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಇಗ್ನೋರ್ ಮಾಡ್ತಾ ಇರಬಹುದು. ಬಟ್ ಅದೆಲ್ಲ ಒಂದು ಕಡೆ ಅವ್ರಿಗೆ ಬೇಜಾರು ಆಗ್ತಾ ಇದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, reconciliation. Give me one chance, let's be together. ಓಕೆ, ಬ್ರೇಕಪ್ ಆಗಿದೆ ಆ್ಯಂಡ್ ಈ ವ್ಯಕ್ತಿ ನೀವೇನಾದರೂ ನೋ ಕಾಂಟ್ಯಾಕ್ಟ್ ಇದ್ದೀರಾ ಮತ್ತು ಕನೆಕ್ಟ್ ಆಗಬೇಕು ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅದನ್ನು ಬಂದು ನಿಮ್ಮ ಹತ್ರ ಕೇಳಬೇಕು ಅಂದ್ಕೊಳ್ತಾ ಇದ್ದಾರೆ ದಟ್ ನನಗೆ ಇನ್ನೊಂದು ಅವಕಾಶ ಕೊಡು, ಎಲ್ಲವನ್ನು ಮೊದಲಿಂದ ಸರಿ ಮಾಡ್ತೀನಿ ಅಂತ. ಬಟ್ ಇಲ್ಲಿ ಕೆಲವು ರಿಲೇಷನ್ಶಿಪ್ಪಲ್ಲಿ ನೀವು ಆಲ್ರೆಡಿ ತುಂಬ ಚಾನ್ಸ್ಗಳನ್ನ ಕೊಟ್ಬಿಟ್ಟಿದ್ದೀರಾ. ಈ ಒಂದು ವ್ಯಕ್ತಿ ಪದೇ ಪದೇ ಮಿಸ್ಟೇಕ್ಸ್ನ ಮಾಡಿದ್ದಾರೆ, ನಿಮಗೆ ನೋವಾಗಿದೆ. ಆ್ಯಂಡ್ ನಾವು ನಿಮಗೆ ಇಷ್ಟ ಇಲ್ಲ, ಯು ಆರ್ ನಾಟ್ ರೆಡಿ ಟು ಗಿವ್
ಎನಿ ಚಾನ್ಸಸ್, ಬಿಕಾಸ್ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ. ತುಂಬ ನೋವು ಆಗಿದೆ ನನಗೆ ಈ ವ್ಯಕ್ತಿಯಿಂದ, ಅಥವಾ ತುಂಬ ನಿರೀಕ್ಷೆಗಳಿಂದ ಪೆಟ್ಟು ಬಿದ್ದಿದೆ, ತುಂಬ ಕನಸುಗಳಿಗೆ ಹೊಡೆತ ಕೊಟ್ಟಿದೆ. ಸೊ ಐ ಡೋಂಟ್ ವಾಂಟ್, ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಬಂದಿದ್ದೀರಾ, ಅದು ಕೂಡ ಒಳ್ಳೆಯದೇ. ಬಟ್ ಈ ಥರ ಇದ್ದಾಗ ಒಂದ್ಸತಿ ಯೋಚನೆ ಮಾಡಿ, ಸಪೋಸ್ ಈ ವ್ಯಕ್ತಿ ಡಿಸರ್ವ್ ಇದ್ದಾರೆ ಅಂತ ನಿಮಗೆ ಅನ್ಸಿದ್ರೆ ಜಸ್ಟ್ ಗಿವ್ ಅ ಚಾನ್ಸ್. ಇಲ್ಲ ಅಂದರೆ ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಅವ್ರನ್ನ ಬ್ಲೆಸ್ ಮಾಡಿ ಬಿಟ್ಬಿಡಿ. ಆ್ಯಂಡ್ ಯಾವತ್ತೂ ಯಾರನ್ನೂ ಯಾವುದೇ ಕಾರಣಕ್ಕೂ ಹೇಟ್ ಮಾಡಬೇಡಿ. ಬಿಕಾಸ್ ಯಾರೇ ನಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂದ್ರೂ ದೇರ್ ಈಸ್ ಸಮ್ ಲರ್ನಿಂಗ್ಸ್ ಅವರಿಂದ ನಮಗೆ ಸಿಕ್ಕಿರುತ್ತೆ. ಸೊ ಅದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೋಗ್ತಾ ಇರಿ, ಫಾರ್ಗಿವ್ ಮಾಡಿ. ಬಟ್ ಲೆಸನ್ಸ್ ಏನು ಕಲ್ತಿದ್ದೀರಾ ಅದನ್ನು ಮಾತ್ರ ಮರಿಬೇಡಿ. ಓಕೆ, ಸೊ ಇದಾಗಿತ್ತು ನಿಮ್ಮ ಲವ್ ನೋಟ್ಸ್. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.